ಬೆಳಕಿನೆಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪರಮ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರತಕ್ಕಂತಹ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣಾರ್ಥಿಗಳು. ಕೆಲವು ಶತಮಾನಗಳ ಹಿಂದೆ ಒಬ್ಬ ರಾಜ ಆಗಿ ಹೋದ. ಆತನ ಹೆಸರು ಕೆನ್ಯೂಟ್ ಅಂತಂದೇಳಿ. ಹಲವು ಶತಮಾನಗಳ ಹಿಂದೆ ಒಬ್ಬ ಕೆನ್ಯೂಟ್ ಅಂತ ಆಗಿ ಹೋದ. ಆತ ಇಂಗ್ಲೆಂಡ್ ದೇಶವನ್ನು ಆಳ್ತಾ ಇದ್ದ. ಇಂಗ್ಲೆಂಡ್ ದೇಶವನ್ನು ಆಳ್ತಕ್ಕಂತಹ ಕೆನ್ಯೂಟು ಅತ್ಯಂತ ಸುಂದರವಾಗಿ ಚೆನ್ನಾಗಿ ಇಡೀ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದ. ಇದನ್ನು ಕಂಡಿರ್ತಕ್ಕಂತಹ ಜನರೆಲ್ಲರೂ ಕೂಡ ಆತನನ್ನು ಹಾಡಿ ಹೊಗಳಿ ಹರಿಸ್ತಾ ಇದ್ದರು. ಎಲ್ಲರೂ ಸಹಿತ ಆತ ಮಾಡ್ತಕ್ಕಂಥ ಜನಪ್ರಿಯ ಕಾರ್ಯಗಳನ್ನು ಕಂಡು ರಾಜನನ್ನು ಹೊಗಳ್ತಾ ಇದ್ದರು. ಅಷ್ಟೇ ಅಲ್ಲ, ಆತನ ಸುತ್ತಮುತ್ತ ಇರ್ತಕ್ಕಂತಹ ಮಂತ್ರಿಗಳು, ಸಭೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಹಾಡ್ತಿದ್ರು, ಹೊಗಳ್ತಿದ್ರು, ಹರಿಸ್ತಾ ಇದ್ದರು. ಆತನನ್ನು ಏನಂತಂದೇಳಿ ಹರಿಸ್ತಾ ಇದ್ರು ಅಂತಂದ್ರೆ, ನೀನೇ ಸರ್ವಶ್ರೇಷ್ಠ ರಾಜ, ಇಂಥ ರಾಜ ಈ ಜಗತ್ತಿನಾಗ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆತನನ್ನು ಕೊಂಡಾಡ್ತಾ ಇದ್ದರು. ಇದನ್ನು ಕೇಳಿ 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 ಕೆನ್ಯೂಟಿಗೆ ಏನಾಗಿತ್ತಂದ್ರೆ, ಅದು ಒಂಥರ ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದ. ಇಷ್ಟು ಜನ ಹೊಗಳಕತ್ತಾರಂದ್ರೆ ಕರೆಗೊಂದ ನಾನಾ ಸರ್ವಶ್ರೇಷ್ಠ ರಾಜ ಅಂತಕ್ಕಂಥ ಭಾವ ಆ ರಾಜನಲ್ಲಿ ಒಡ ಮೂಡಿಬಿಟ್ಟಿತ್ತು. ನೀನೇ ಸರ್ವಶ್ರೇಷ್ಠ ರಾಜ ಅಂತ ಹೇಳಿ 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 ಕೇಳಿ 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 ಒಳಗೊಂದು ಭಾವ ಉತ್ಪತ್ತಿ ಆಗಿಬಿಟ್ಟಿತ್ತು ಅತ್ತಾಗ, ನಾನಾ ಸರ್ವಶ್ರೇಷ್ಠ ರಾಜ ಅಂತಂದೇಳಿ. ಮತ್ತು ಇಂಥವ್ರು ಭಾಳ ಜನ ಇರ್ತಾರೆ. ರಾಜನ ಸುತ್ತಮುತ್ತಲ ಹೊಗಳೋರು ಭಾಳ ಜನ ಇರೋರು, ಸಾಮ್ರಾಟರ ಸುತ್ತಮುತ್ತಲ ಹೊಗಳೋದು. ಏನು ಸಾಮಾನ್ಯರ ಸುತ್ತ ಹೊಗಳ್ತಾರೆ, ನೀನದು ಸಾಮ್ರಾಟರ ಸುತ್ತ ಇರ್ತಾರೆ ಅವ್ರು ಹೊಗಳೋರು ಎಲ್ಲರೂ ಕೂಡ. ಭಾರಿ ಭಾರಿ ಅಂತಿರ್ತಾರೆ, ನೀ ಇಂದ್ರ ಇದ್ದಂಗೆ ಅದಿ, ನೀ ಚಂದ್ರ ಇದ್ದಂಗೆ ಅದಿ, ನೀ ಹಂಗದಿ ಹಿಂಗದಿ ಅಂತಿರ್ತಾರೆ. ಒಮ್ಮೆ ಏನಾಗಿತ್ತಂದ್ರೆ, ಕೆನ್ಯೂಟು ಮತ್ತು ಕೆನ್ಯೂಟನಿರ್ತಕ್ಕಂಥ ಸುತ್ತಮುತ್ತವರೆಲ್ಲರೂ ಮಂತ್ರಿಗಳು ಎಲ್ಲ ಸಭೆಯವರು ಏನು ಮಾಡಿದ್ರಂದ್ರೆ, ಸಮುದ್ರ ದಂಡೆಗೆ ಹೋಗಿದ್ರಂತೆ. ಸಮುದ್ರ ದಂಡೆಯಲ್ಲಿ ಕೆನ್ಯೂಟು ಮತ್ತು ಅವ್ರ ಮಂತ್ರಿ ಮಂಡಲದವ್ರು ಎಲ್ಲರೂ ಕುತ್ಕೊಂಡಿದ್ರಂತೆ. ಶುರು ಮಾಡಿದ್ರು ಇವರು ಹೊಗಳು ಬಿಟ್ರೆ ಎಲ್ಲರೂ, ನೀ ಹಂಗದಿ ಹಿಂಗದಿ, ನೀ ಹೇಳುವಂಥ ಮಾತನ್ನು ಇಡೀ ಜಗತ್ತ ಕೇಳ್ತೈತಿ ಅಂತಂದೇಳಿ ಹಾಡಿ ಇದು ಮಾಡ್ತಾಯಿದ್ರು. ಅವಾಗ ಕೆನ್ಯೂಟ್ಗೂ ಕೂಡ ಇದನ್ನು ಕೇಳಿ ಕೇಳಿ ಏನಾಗಿತ್ತು ಅಂದ್ರೆ, ಅವನಿಗೂ ಒಂದು ಪರೀಕ್ಷೆ ಮಾಡ್ಬೇಕನ್ನೋ ಕುತೂಹಲ ಆಗಿತ್ತು. ಅಲ್ಲಿ ಸುತ್ತಮುತ್ತ ಇದ್ದವ್ರೆಲ್ಲರೂ ಏನು ಮಾಡಿದ್ರಂದ್ರೆ, ಕೆನ್ಯೂಟಿಗೆ ಏನು ಹೇಳಿದ್ರೆ, ನೋಡ್ರಿ ಮಹಾರಾಜರೇ, ನೀವು ಇಡೀ ಭೂಮಂಡಲದ ಅಧಿಪತಿಗಳು, ಇಡೀ ಭೂಮಂಡಲದ ಅಧಿಪತಿಗಳದಿರಲ್ಲಿ ನೀವು ದೊಡ್ಡ ಸಾಮ್ರಾಟರು. ನೀವು ಆಜ್ಞೆಯನ್ನು ಹೊರಡಿಸಿದ್ರಪ್ಪ ಅಂದ್ರೆ ಯಾರೂ ಸಹಿತ ನಿಮ್ಮ ಮಾತನ್ನು ಮೀರುವಂತಹ ಸಾಮರ್ಥ್ಯ ಈ ಜಗತ್ತಿನಾಗ ಯಾರಿಗೂ ಇಲ್ಲ. ನೋಡ್ರಿ, ಇಲ್ಲಿ ಸಾಗರ ದಂಡೆಯಲ್ಲಿ ನಾವೆಲ್ಲ ಕುತ್ಕೊಂಡಿವಲ್ಲ, ಈ ಸಾಗರಕ್ಕೆ ಹೇಳ್ರಿ, ನೀವು ಏನಂತ ಹೇಳ್ರಿ ಅಂತಂದ್ರೆ, ಏ ಸಾಗರವೇ ನೀ ಹಿಂದಕ್ಕೆ ಸರಿ ಅಂತಂದು ಹೇಳು ಅಂತಂದು ಹೇಳ್ತಾರಂತೆ. ಅವಾಗ ಕೆನ್ಯೂಟಿಗೆ ಅನ್ನಿಸ್ತಂತೆ, ಹೌದು ನಾನೇ ಯಾಕೆ ಪರೀಕ್ಷೆ ಮಾಡಬಾರ್ದು, ಇದನ್ನು ಒಂದು ಪರೀಕ್ಷೆ ಮಾಡೋಣಂತ ತಂದೇಳಿ ಕೆನ್ಯೂಟ್ ಏನು ಮಾಡ್ತಾನಂದ್ರೆ, ನಾನು ಈ ಭೂಮಂಡಲದ ಅಧಿಪತಿ ಅದೀನಿ, ನಾನು ಈ ಸಾಗರದ ಅಧಿಪತಿ ಅದೀನಿ ಅಂತ ಹೇಳಿ ಆ ಸಾಗರ ಕೇಳ್ತಾನಂತೆ, ಹೇ ಸಾಗರವೇ ನೀ ಹಿಂದಕ್ಕೆ ಸರಿ ಅಂತಂದೇಳಿ ಆಜ್ಞೆಯನ್ನು ಹೊರಡಿಸ್ತಾನಂತೆ. ಎಂತೆಂಥ ಜನ ಇರ್ತಾರೆ ನೋಡ್ರಿ, ಸಾಗರ ಹಿಂದಕ್ಕೆ ಸರಿಯಕ್ಕೆ ಸಾಧ್ಯ ಐತಾ? ಆ ಸಾಗರ ಕೇಳ್ತಾನೆ, ಹೇ ಸಾಗರವೇ ನೀ ಹಿಂದಕ್ಕೆ ಸರಿ ಅಂತಾನಂತೆ. ಆ ಸಾಗರ ಏನು ಮಾಡ್ತಂದ್ರೆ ಮೆಲ್ಲಕ್ಕೆ ಹಿಂದಕ್ಕೆ ಹಿಂಗೆ ಸರ್ಕೋಂತ ಹೋಗುತ್ತಂತೆ. ಅವಾಗ ರಾಜನಿಗೆ ಖುಷಿ ಅನ್ನಿಸ್ತಂತೆ, ಮಹಾರಾಜನಿಗೆ, ನಾ ಹೇಳ್ದಂಗೆ ಮಾತು ಕೇಳಕತ್ತತಿ ಸಾಗರ ಅಂತಂದೆ. ಹೆಂಗೆ ಹಿಂದಕ್ಕೆ ಸರ್ಕೋಂತ ಹೋಗಿತ್ತಲ್ಲ. ಅವಾಗ ಮಹಾರಾಜರಿಗೆ ಹಿಂದಿದ್ದವ್ರು ಹೇಳಿದ್ರಂತೆ, ನೋಡ್ರಿ ಮಹಾರಾಜರೇ, ನಿಮ್ಮ ಮಾತನ್ನು ಮೀರುವಂಥ ಸಾಮರ್ಥ್ಯ ಈ ಸಾಗರಕ್ಕೆ ಏನಾರ ಐತಂದು ಕೇಳ್ರಿ, ನೋಡ್ರಿ ಹೆಂಗೆ ಸರಿಯಾಕತ್ತೈತೆ ನೋಡ್ರಿ ನಿಮ್ಮ ಮಾತು ಕೇಳಿ. ಅದು ಸ್ವಲ್ಪ ಕ್ಷಣ ಆಗಿದ್ದಿಲ್ಲ, ಹಿಂದಕ್ಕೆ ಹೆಂಗೆ ಸರ್ಕೋಂತ ಹೋಗಿತ್ತಲ್ಲ, ಅಷ್ಟೇ ರಭಸವಾಗಿ ಮುಂದಕ್ಕೆ ಬರೋಕ್ಕೆ ಶುರು ಮಾಡುತ್ತಂತೆ. ಮಹಾರಾಜನಂತ, ಅಲ್ಲೋ ಇವನು ಇದು ಮುಂದಕ್ಕೆ ಬರೋಕತ್ತೈತಲ್ಲೋ ಅಂತಂದಂತೆ ರಾಜ. ಅವಾಗ ಅವರು ಹಿಂದಿದ್ದವರು ಹೊಗಳು ಬಿಟ್ಟಿರ್ತಾರಲ್ಲ, ಅವ್ರು ಅಂದ್ರಂತೆ, ಮಹಾರಾಜರೇ
ನಿಮ್ಮ ಪಾದವನ್ನು ಸ್ಪರ್ಶಿಸಿ ನಿಮ್ಮ ಆಶೀರ್ವಾದ ತೊಗೊಳಕ್ ಬರಕತ್ತೈತ್ರಿ ಅದು ಸಾಗರ ಅಂತಂದ್ರಂತವ್ರು. ಅವಾಗ ಅದು ಸಾಗರ ಮುಂದೆ ಜೋರಾಗಿ ಹಿಂದಕ್ಕೆ ಹೆಂಗೆ ಎಷ್ಟು ಹೋಗಿತ್ತೋ ಅಷ್ಟ ರಭಸವಾಗಿ ಜೋರಾಗಿ ಬಂದು ರಾಜ ಮತ್ತು ರಾಜನ ಸುತ್ತಮುತ್ತಿದ್ದವ್ರು ಎಲ್ಲರನ್ನೂ ನುಗ್ಗಿತ್ತಂತದು. ರಾಜನ ಜೊತೆ ರಾಜನ ಕಿರೀಟ ಇಟ್ಕೊಂಡಿದ್ನಲ್ಲಿ ಕಿರೀಟ ಸಮೇತ ರಾಜ ಬಿದ್ದದಂತೆ. ಬಿದ್ದ ತಕ್ಷಣ ಹಿಂದಿದ್ದವ್ರಿಗೆ ಒಂದು ಚಲೋ ಮಾತು ಹೇಳ್ದಂತ ರಾಜ. ಎಷ್ಟು ಚಂದ ಹೇಳ್ದಂದ್ರೆ, ದಯಮಾಡಿ ಇನ್ಮೇಲೆ ಅನ್ನೋಕೆ ಹೋಗ್ಬಿಡ್ರಪ್ಪ ಮಾರೇ, ಸಾಕಾಗಿತ್ತು ನಿಮ್ಮ ಮಾತು ಕೇಳಕ್ಕೆ ಕೆಟ್ಟನೆ ಅಂತ ತಂದ ರಾಜ. ಇನ್ನೊಂದು ಮಾತು ಹೇಳ್ತಾನಂತೆ ರಾಜ. ಎಷ್ಟು ಒಂದು ಚಲೋ ಮಾತು ಹೇಳ್ತಾನ, ಎಷ್ಟು ಚಂದ ಹೇಳ್ತಾನಂದ್ರೆ, ಇನ್ನು ಮೇಲೆ ಇಂಥ ಮಾತು ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸುಮ್ಮನೆ ಒಂದು 4 ಜನ ಒಪ್ಪಿಕೊಂಡರ ಅನ್ನೋದಕ್ಕಷ್ಟ ನಾನು ರಾಜ. ನನಗೇನು ಸತ್ಯ ಇವತ್ತು ಗೊತ್ತಾತಂದ್ರೆ 4 ಜನ ಒಪ್ಪಿಕೊಂಡರ್ನ ಕಷ್ಟ ರಾಜ ನಾನು. ಆದರೆ ಈ ಭೂಮಂಡಲದ ರಾಜ ನಾನಲ್ಲ ಅನ್ನೋ ಸತ್ಯ ಗೊತ್ತಾತು ಈ ಸಾಗರದ ಮುಂದುಗಡೆ ಅಂತ ತಂದೆ. ಅಲ್ಲ, ಒಬ್ಬ ಸಾಮ್ರಾಟತ ಸಾಗರ ಸರಿ ಅಂದ್ರೆ ಸರಿಲಿಕ್ಕೆ ಸಾಧ್ಯ ಐತೆ ನೀನಾದ್ರೆ ಈ ಜಗತ್ತಿನ್ಯಾಗ? ಯಾರ ಮಾತನ್ನು ಕೇಳ್ತಾರೆ ಹೇಳ್ರಿ ಈ ಜಗತ್ತಿನ್ಯಾಗ? ಇವ ನೋಡ್ರಿ, ತಂದೆ ತಾಯಿಗಳು ಪ್ರತಿ ಬಾರಿ ಯಾರ ಹತ್ರ ಆದರೂ ಹೋದಾಗ, ತಮ್ಮ ಆತ್ಮೀಯರ ಹತ್ರ ಹೋದಾಗ ಒಂದು ಮಾತನ್ನು ಅಂತಿರ್ತಾರೆ ತಂದೆ ತಾಯಿಗಳು. ಏನಂತಿರ್ತಾರೆ? ನಮ್ಮ ಹೊಟ್ಯಾಗ ಹುಟ್ಟಿದಂಥ ಮಾತು, ನಮ್ಮ ಹೊಟ್ಯಾಗ ಹುಟ್ಟಿದಂಥ ಮಕ್ಕಳು ಅದರಲ್ಲ, ನಮ್ಮ ಹೊಟ್ಯಾಗ ಹುಟ್ಟಿದಂಥ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತಿರ್ತಾರೆ. ನಿಮ್ಮ ಅನುಭವಕ್ಕೆ ಬಂದಿರ್ಬೋದಲ್ಲ ಎಲ್ಲ ಅಂತಿರ್ತಾರಿಲ್ಲ. ಅಂದ್ರೆ ನಮ್ಮ ಹೊಟ್ಯಾಗ ಹುಟ್ಟಿದ ಮಕ್ಕಳ ನಮ್ಮ ಮಾತು ಕೇಳವಲ್ದಂತಾರೆ. ಮತ್ತು ಅತ್ತೇನಂತಾಳ? ಯಾರ ಮಾತು ಕೇಳಲ್ಲ ಅಂತಾಳಕ್ಕೆ? ನಮ್ಮ ಸೊಸಿ ನಮ್ಮ ಮಾತು ಕೇಳಲ್ಲಂತ ಅತ್ತೆ ಅಂತಾಳ. ಸೊಸಿ ಏನಂತಾಳ? ಅತ್ತೆ ನಮ್ಮ ಮಾತು ಕೇಳಲ್ಲಂತ ಆಕೆ ಅಂತಾಳ. ಮತ್ತು ಯಾರ ಮಾತು ಕೇಳ್ಬೇಕು ಹಂಗಂದ್ರೆ? ಈ ಟೀಚರ್ ಏನಂತಾರ? ಸ್ಟೂಡೆಂಟ್ಸ್ ನಮ್ಮ ಮಾತು ಕೇಳಲ್ಲಂತ ಅವ್ರು ಅಂತಾರೆ. ಸ್ಟೂಡೆಂಟ್ಸ್ ನೀವೇನಂತೀರಿ? ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತ ನೀವು ಅಂತೀರ ಅವ್ರಿಗೆ. ಅಂದ್ರೆ ಯಾರ ಮಾತನ್ನು ಕೇಳ್ತಾರ ಈ ಜಗತ್ತಿನಾಗ? ಯಾರ ಮಾತು ಯಾರು ಕೇಳ್ಯಾರ ಹೇಳ್ರಿ ಈ ಜಗತ್ತಿನಾಗ? ಈ ಗಂಡ ಇದ್ನಲ್ಲ, ಒಬ್ಬರು ಗುರುಗಳ ಹತ್ರ ಹೋದಂತೆ. ಒಬ್ಬ ಮನುಷ್ಯ ಗುರುಗಳ ಹತ್ರ ಹೋದಂತೆ. ಗುರುಗಳ ಹತ್ರ ಹೋಗಿ ಒಂದು ಅಂತರ ತಗಡು ಬರೆದು ಕೊಡ್ರಿ ಅಂತ ಕೇಳಿದಂತೆ. ತಾಯ್ತಂತಾರಲ್ಲ ಅಂತರ ತಗಡು, ಆ ಅಂತರ ತಗಡು ಬರೆದು ಕೊಡ್ರಿ ಅಂತ ಕೇಳಿದಂತೆ. ಗುರುಗಳು ಕೇಳಿದ್ರಂತೆ, ಯಾಕೆ ಬರೆದು ಕೊಡ್ಬೇಕು ಅಂತರ ತಗಡು? ಇಲ್ಲ ನನಗೆ ಹೆಂಡ್ತಿ ನನ್ನ ಮಾತು ಕೇಳೋಲ್ಲ, ಅದಕ್ಕೆ ಬರೆದು ಕೊಡ್ರಿ ಅಂತಲ್ಲ. ಅವಾಗ ಗುರುಗಳಂದ್ರಂತೆ, ಇದು ಯೂನಿವರ್ಸಲ್ ಪ್ರಾಬ್ಲಮ್ ಐತಪ್ಪ ಇದು ಅಂದ್ರಂತ ಅವ್ರು. ನಿನ್ನ ಹೆಂಡ್ತಿ ನಿನ್ನ ಮಾತು ಕೇಳೋಲ್ಲ ಅಂತ ಅಂತರ ತಗಡು ಬರ್ಕೊಡಂತ ಕೇಳಕ್ಕೆ ಬಂದಿಯಲ್ಲ, ನಿನ್ನ ಹೆಂಡ್ತಿಗೆ ಬರೀ ಇಷ್ಟು ಸಣ್ಣದ ಅಂತರ ತಗಡು ನಡೆಯಲ್ಲ, ಮ್ಯಾಲೆ ತಗಡು ಹಾಕ್ತಾರಲ್ಲ ಆ ತಗಡನ್ನ ಬರೆದು ಕೊಟ್ರೆ ನೀನು ಹೆಂಡ್ತಿ ನಿನ್ನ ಮಾತು ಕೇಳಲ್ಲ ಆಕೆ, ಅಷ್ಟರ ಮಟ್ಟಿಗೆ ಅದಳ ಆಕೆ ಅಂತ. ಅಂದ್ರೆ ನೀವ ನಗು ಬಂದ ತಪ್ಪಾಗ ನೆನ್ಸ್ಕೊಂಡ ನಾವು ಮೋಸ್ಟ್ಲಿ ಒಂದು ಲಗ್ನ ಆಗೈತೆ ಬಿಡುತ್ತ ಅಂತ. ಅಂದ್ರ ಈ ಜಗತ್ತಿನಾಗ ಹೆಂಗೈತಿ, ಯಾರ ಮಾತು ಯಾರನ್ನು ಸಹಿತ ಕೇಳಂಗಿಲ್ಲ ಅವರು. ಮತ್ತೆ ಯಾರು ನೋಡ್ರಿ, ಈ ಭೂಮಿ ಮೇಲೆ ಖರೆಗೊಂದು ರಾಜರಂತ ಯಾರಿಲ್ಲ. ಈ ಭೂಮಿಯನ್ನು ನಾನಾ ನಿಯಂತ್ರಿಸ್ತೀನಿ, ನನ್ನ ಆಡಳಿತದಲ್ಲಿ ಇಟ್ಕೋಬೇಕನ್ನೋದು ಎಲ್ಲಿ ಇಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ಖಾಯಂ ರಾಜರಂತ ಯಾರಿಲ್ಲ, ಒಂದೇದು. ಇನ್ನೊಂದು, ಯಾರು ಖರೆಗೊಂದು ರಾಜರಂತ ಇಲ್ಲ. ಒಂದೇದು ಖರೆ ರಾಜರಂತ ಯಾರಿಲ್ಲ, ಇನ್ನೊಂದು ಖಾಯಂ ರಾಜರಂತ ಇಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ಎಷ್ಟು ರಾಜ ಮಹಾರಾಜರು ಬಂದು ಹೋಗಿಲ್ಲ ಹೇಳ್ರಿ. ಅಶೋಕ ಬಂದು ಹೋದ, ಚಕ್ರವರ್ತಿ ಅದನೇನಾತ. ಅಲೆಕ್ಸಾಂಡರ್ ಬಂದು ಹೋದ, ಆತದನ. ನೆಪೋಲಿಯನ್ ಬೋನಾಪಾರ್ಟಿ ಬಂದು ಹೋದ, ಆತದನ. ಎಲ್ಲರೂ ಎಲ್ಲದರ ಅವರು ಇತಿಹಾಸದ ಪುಟಗಳಲ್ಲಿ ಉಳಿದಾರ ವಿನಃ ಜಗತ್ತಿನಾಗ ಉಳಿದಿಲ್ಲ ಅವರು ಮಹಾರಾಜರು ಯಾರೂ ಸಹಿತ. ಇತಿಹಾಸದ ಪುಟಗಳಲ್ಲಿ ಉಳಿದ